ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಸುಪತ್ತು. ನನಗೂ ಯಾರ ಬಗ್ಗೆ ನಂಬಬಾರದು ಅಂತೇಳಿ ನನಗೆ ಚಲರಾಯಸ್ವಾಮಿ ಬಗ್ಗೆನೂ ನಂಬಿಕೆ ಇಲ್ಲ, ಕೃಷ್ಣ ಬೈರೇಗೌಡರ ಬಗ್ಗೆ ನಂಬಿಕೆ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೂ ನಂಬಿಕೆ ಇಲ್ಲ. ಇನ್ಯಾರನ್ನು ಮಾತಾಡಿದ್ರು? ಮುನಿಯಪ್ಪನವ್ರ ಬಗ್ಗೆನೂ ನಂಬಿಕೆ ಇಲ್ಲ, ಸಂತೋಷ್ ಬಗ್ಗೆ ನಂಬಿಕೆ ಇಲ್ಲ. ಆದ್ರೆ ನನಗೆ ನಂಬಿಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಬೂಗಿನಕೆರೆ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ನಂಬಿಕೆ ಇದೆ, ಅವ್ರ ಬಗ್ಗೆ ನನ್ನ ನಂಬಿಕೆ ಇದೆ. ಜಿಡಿ ದೇವೇಗೌಡರ ಬಗ್ಗೆ ನನ್ನ ನಂಬಿಕೆ ಇದೆ, ಯೋಗೇಶ್ವರ ಬಗ್ಗೆ ನಂಬಿಕೆ ಇದೆ, ಎತ್ತಾಳ ಬಗ್ಗೆ ನನಗೆ ನಂಬಿಕೆ ಇದೆ. ಅವ್ರು ಏನ್ ಹೇಳ್ತಾರೆ ನೋಡೋಣ, ದಯವಿಟ್ಟು ಸ್ವಲ್ಪ ತೋರಿಸ್ತೀರಾ? ಮೈಸೂರು, ಬೆಂಗಳೂರಿನಿಂದ ಮೈಸೂರಿನವರಿಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ. ಸರಿಯಾಗಿದ್ದರೆ ನಾವು ಬೇಕಾಗಬಹುದು. ರಾಜಕಾರಣ ಮಾಡಿದ್ದೇವೆ, ಚುನಾವಣೆ ಹೋದಾಗಿದ್ದೇವೆ ಹೇಳ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಮಾಡಿದ್ದೀವಿ, ಈ ಸಾಧನೆ ಮಾಡಲು ಸಾಧ್ಯ. ಇದು ನಮ್ಮ ಮನಸ್ಸಿಗೆ ನೋವಾಗಿದೆ. ಸ್ಥಳೀಯ ನಾಯಕರ ಅಭಿಪ್ರಾಯ ಪಡೆದಿಲ್ಲ. ಮೊದಲು ನಮ್ಮ ನಾಯಕರು ಮಾತಾಡಬೇಕು, ಅವ್ರ ನಾಯಕರ ಕೈ ಕೂಡ ಮಾತಾಡ್ತೀವಿ, ಅವರು ಕೂಡ ಒಪ್ಪಿಸ್ಬೇಕು, ಅವ್ರು ಒಪ್ಪಬೇಕು. ಜನಗಳ ತೀರ್ಪು, ಜನಗಳ ಅವರು ನಾಳೆ ಪ್ರಚಾರ ಬರಬಹುದು. ಯಾವುದೂ ಮಾಡಬಾರ್ದು ಅಂತ ಒಂದು ರಕ್ಷಣೆ ಆಧಾರ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ಮಾಡುವಂತ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಆಗುವಂತಲ್ಲಿ ರಕ್ಷಣೆ ಶಿವಕುಮಾರ್ ಅವರೇ, ನಮ್ಮ ಹೋರಾಟ ಇದು ಭ್ರಷ್ಟ ಅಧಿಕಾರ ದಾಹದಿಂದ ಕುಡಿದು ತಿಳ್ಕೊಳ್ತಾರೆ ಅರ್ಥಾಂತರಗಳನ್ನು ಹೋರಾಟ ಇರುತ್ತೆ. ಇನ್ನೊಂದೇ ಅರ್ಥಾಂತರ ಮಾಡಬೇಕಂದ್ರೆ ಯಡಿಯೂರಪ್ಪ ವರ್ಷಕ್ಕೆ ನಾಗರಾಗಿದ್ದರು ಹೆಚ್ಚು ದುರ್ಯೋಧನ ಕುಮಾರಸ್ವಾಮಿ ಅವರ ಮನೆಯವರಾಗಿದ್ದರು. ಯಾಕಂದ್ರೆ ದುರ್ಯೋಧನ ನಿರ್ಮಾಣ ಅದರ ಲಾಂಛನ ನಾಗರಹಾರ, ನಿರಾಶವೇ ದುರ್ಯೋಧನ ಸಂಕಲ್ಪ. ಅದರಲ್ಲಿ ಕುಮಾರಸ್ವಾಮಿಯವರಿಗೂ ಕೂಡ ನಿರಾಶನ ಬಾಯಲ್ಲಿ ಗೀತಾಂತ ಮಂತ್ರಗಳನ್ನು ಬರೆದು ಕೊಂಡಿರುವ ಭಗವದ್ಗೀತೆಯನ್ನು ನನ್ನ ಸ್ಪಷ್ಟ ಕುಮಾರಸ್ವಾಮಿ ಅವರ ಚರಿತ್ರೆ ಹಾಗೆ ಸ್ವಾಮಿ ನಂಬಿದವರನ್ನ ಮುಕ್ತಗೊಂಡರು. ಕನ್ನಡ ಈ ನವೀನ ಸಾಂದರ್ಭಿಕ ಶಿಶುಗಳ ಪಿತೂರಿಗೆ ಚಿತ್ರ ಆಸ್ತಿ ಹೇಳಲು ಇಷ್ಟಪಡ್ತಾರೆ. ನಿಮ್ಮ ಮುಖ್ಯಮಂತ್ರಿ ಮಾಡ್ತೀವಿ ಯಾವ ಸಾಧ್ಯ ಮಾಡಿದ್ರು ಹಿಂಗೆಲ್ಲ ಹೇಳ್ತಾವ. ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರಲ್ಲ, ವಿಜಯೇಂದ್ರ ಏನೇನೋ ಕರೋನಾ ಏನ್ ಮಾಡ್ಯಾರ ಹೊರಗೆ ಭ್ರಷ್ಟಾಚಾರ ಮಾಡೋರೇ ಭ್ರಷ್ಟಾಚಾರ ಹೋರಾಟ ಮಾಡೋದಕ್ಕೆ ಏನೂ ಹಾಕಲಿಲ್ಲ. ಮತ್ತೆ ಯಡಿಯೂರಪ್ಪನವ್ರು ಇಳಿಸ್ಲಾಕ ಯಾರು ವಿಜಯೇಂದ್ರ ಎಲ್ಲರೂ ಬಂದ್ರೆ ಭ್ರಷ್ಟಾಚಾರ ಮಾಡಿದ್ರು. ವಿಜಯೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾರ. ಕರೋನಾದಾಗ ಎಷ್ಟು ವರದಿ ಇದೆ, ಎಸ್ ಕೆ ಪಾಟೀಲ್ ರಾಮಲಿಂಗ ವರದಿ ಕೊಡ್ತಾರೆ. ಎಷ್ಟು ಬಡವರ ರೊಕ್ಕ ಮಾಸ್ಕ್ ಎಲ್ಲ ತಿಂತಾರೆ. ಭ್ರಷ್ಟಾಚಾರ ಹೋರಾಟ ಮಾಡಲ್ಲ, ಎಲ್ಲ ಭ್ರಷ್ಟಾಚಾರಕ್ಕೂ ತನಿಖೆ ಆಗಬೇಕು. ಯಾವುದೇ ಆಗಲಿ ನಾವು ಅವ್ರು ಹೇಳ್ತಾರೆ ನಿಮ್ದು ಹೋಳಿ ಅದರಲ್ಲಿ ಹಗರಣೆ ಆಗಿದೆ, ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣೆ ಆಗಿದೆ. ತೆಗೆಯುವ ಹಾಗಾದ್ರೆ ಎಲ್ಲರೂ ಹುಡುಗರು ಎಲ್ಲ ಹೊರಪಾಡಿ ಹೈಕಮಾಂಡ್ಗೂ ಹೇಳಿದೆ ಇಂಥ ಭ್ರಷ್ಟ ಕುಟುಂಬವನ್ನ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕ. ಹಾಗಾಗಿ ನರೇಂದ್ರ ಮೋದಿ ಅವರು ಬಹುಶಃ ಭ್ರಷ್ಟಾಚಾರ ನಾವು ಒಪ್ಪುವುದಕ್ಕಾದ್ರೆ ಅದಕ್ಕೆ ಭ್ರಷ್ಟಾಚಾರನೇ ಮನೆ ಎಲ್ಲರೂ ವಿಜೇಂದ್ರ ಭ್ರಷ್ಟಾಚಾರ ಹೊರಗಾಕಿ 45 ರೂಪಾಯಿ ಮಾಸ್ಕ್ 45 ರೂಪಾಯಿ ಮಾಸ್ಕ್ ಕರೋನಾದಾಗ 8 ರೂಪಾಯಿ ಖರ್ಚು ಸರ್ಕಾರ 480 ರೂಪಾಯಿ.
ವಿಚಾರ ಮಾಡಿದ್ವಿ. ಇದು ಕರೋನಾದ 10,000 ಖರೀದಿ ಮಾಡಿದ್ರೆ ಖರೀದಿ ಮಾಡಿದ್ರೆ 2 ಬೇಕು ಒಂದು ಗಡಿ 20,000 ಗಾಡಿ ಒಂದು ಬೇಕು. ಹಾ 20,000 ಒಂದು ಭಾಗ ಒಂದು ಸಹಾಯ ಕೊಟ್ಟದಿಲ್ಲ 1,000 ಕೋಟಿ ಯಾರು ಕೊಡೋಣ ನೋಡಿ. ಒಂದು ದವಾಖಾನೆ ಒಂದು ಕರೋನಾ ಪೇಷಂಟ್ ಕುಮಾರಸ್ವಾಮಿ ಇನ್ನೂ ಹೇಳ್ತಾರೆ ಅವರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಇವ್ರಿಗೆ ಸರ್ಕಾರ ನಡೆಸುವ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸರ್ಕಾರ ನಡೆಸುವ ಯೋಗ್ಯತೆ ಇದ್ದಾರೆ. ಸುಮ್ಮನೆ ಅವನ್ನ ಆರಾಧನೆ ಮಾಡೋದು, ಗೆದ್ದರೆ ಮಾತ್ರ ನನ್ನಿಂದ, ಸೋತ್ರೆ ಇನ್ನೊಬ್ಬರಿಂದ, ಸಕ್ಸಸ್ಗೆಲ್ಲ ನಾಮಕಾರಣ, ಫೇಲ್ಯೂರ್ಗೆಲ್ಲ ಇನ್ನೊಬ್ಬರ ಕಾರಣ ಅಂತ ಅಂದರೆ ಕುಮಾರಸ್ವಾಮಿ ಮೂರ್ತಾನೆ. ಕುಮಾರಸ್ವಾಮಿ ಈಗ ಕೇಟದ ಮೇಲೆ ಕಟ್ತಾ ಇದ್ದಾನಲ್ಲ, ಅದೆಲ್ಲ ದಲಿತರ ಭೂಮಿ ಹಿಂದೆ. ಅವನು ದಲಿತರ ಭೂಮಿನ ಕಬಳಿಸಿರುವುದು. 6 ಎತ್ತರದ ಗೋಡೆ ಕಟ್ತಾ ಇದ್ದಾರಲ್ಲ ಈಗ 25 ಅಡಿ ಕೋಟೆ ಕಟ್ಕೋತಾ ಇದ್ದಾರೆ, ಟಿಪ್ಪು ಸುಲ್ತಾನ್ ಕೋಟೆನ, ಅದು ಕುಮಾರಸ್ವಾಮಿ ಕಟ್ತಾರೆ. ನಾನು ಈಗ ಅವ್ರಿಗೆ 108 ಕ್ಷೇತ್ರ ಇದೆ. ನಾನು ಮೊದಲೇ ಹೇಳಿದ್ದೆ ಕುಮಾರಸ್ವಾಮಿ ಕೊಪ್ಪೆ ಇದೆ, ಎಲ್ಲಿ ಬೇಕಾದ್ರೂ ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನಿದೆ ಅದನ್ನು ಹೋಗ್ತಾ ಇರ್ತಾರೆ. ಬಹಳ ಜನ ಮುಂದುವರೆದಿದ್ದಾರೆ. ಇವ್ರು ಏನಂದ್ರೆ ಈಗ ಬಂದ್ರು ರಾಮನಗರ ಹಿಡಿದ್ರು, ಚನ್ನಪಟ್ಟಣಕ್ಕೂ ಬಂದ್ರು, ಜಿಲ್ಲೆಯಲ್ಲಿ ಯಾರು ಇಲ್ಲ. ಇವರಿದ್ರೆ ಅಪ್ಪ ಮಗನ ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮಗಿರಿಯಲ್ಲಿ ಇಟ್ಕೋಬೇಕು ಅಂತ ಅವ್ರ ಉದ್ದೇಶ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವಾಗಲೂ ಗಾಳಿಯಲ್ಲಿ ಮುಂದೊಡೆಯೋದಕ್ಕೆ ನಿಶ್ಚಿಮರು. ಎಲ್ಲರ ಆಟ ಆಡ್ದಂಗಿಲ್ಲ, ಆಟ ಆಡೋಕ್ಕೆ ಪ್ರಯತ್ನ ಮಾಡಿದ್ರೆ ಅವೆಲ್ಲ ಫೇಲ್ಯೂರ್. ಇದುವರೆಗೂ ಬೇರೆಯವರಿಗೆ ತೋರಿಸ್ತೀನಿ ಬಿಚ್ಚಿಡ್ತೀನಿ. ಅದೇನು ಬಿಚ್ಚಿಡ್ತೀಯಪ್ಪ, ಬಿಚ್ಚಿಡು. ಅದ್ಯಾವ ಬೈಕಾರ್ ಹೋಟ್ಲಲ್ಲಿ ಬಿಚ್ಚಿಡ್ತಿದ್ದಲ್ಲ ಮಕ್ಕಳೆಲ್ಲ, ಬಿಚ್ಚಿಡ್ತೀನಿ ಅಂತಲ್ಲ, ಅಲ್ಲೆಲ್ಲ ಬಿಚ್ಚಿಡ್ತಿದ್ರಲ್ಲ, ಬಿಚ್ಚಿಟ್ಟಲ್ಲ, ಅದೇನು ಬಿಚ್ಚಿಡ್ತೀನಿ ಅಂತಿದ್ದೀರಪ್ಪ, ಬಿಚ್ಚಪ್ಪ. ಪಾಪ ನಿಮ್ಮ ಅಶೋಕರು ಇವತ್ತು ತಿಂತೀವಿ ಅಂತ ಹೇಳೋದು ಮಾಡಿ ನೋಡಿದ್ರಿಂದ ನೀವು ನೋಡಿ ಮಾಡ್ತೀವಿ. ತಿಂತಾ ಇರೋದು ನಾವಲ್ಲ, BMS ಇಂಜಿನಿಯರಿಂಗ್ ಟ್ರಸ್ಟ್ 1954 ಇಸ್ವಿ ಟ್ರಸ್ಟ್ ಬಡ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಬಂದಂತ ಟ್ರಸ್ಟ್ ಇವತ್ತು ಯಾರು ತಿಂತಾ ಇದ್ದಾರೆ ನೋಡಿ. ಅಶೋಕನಿಗೆ ಕೇಳಿ ಕಾಫಿ ಕೊಡ್ತಿದ್ದೆಲ್ಲ ಯಾರು ತೆಗೆದುಕೊಂಡು ಬಗಿತಾ ಇದ್ದಾರೆ ತಿನ್ನೋದಕ್ಕೆ. ಇಂಟ್ರೆಸ್ಟ್ ತಗೊಂಡ್ರಲ್ಲ. ಈಗ ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಟ್ಟ ಉತ್ತರ ಕೊಡಲಿಲ್ಲ. ಅವತ್ತು ಉತ್ತರ ಕೊಟ್ಟಂತ ವ್ಯಕ್ತಿ ಅನಾಗರಿಕವಾಗಿ ಬಳಸಿದ ಬಲ, ನಾನು ಬಲ ಅಷ್ಟೊಂದಾಗಿ ಕೊಡೋಲ್ಲ. ಪರ್ಸೆಂಟೇಜ್ ಸಿಸ್ಟಮ್ ತಂದವರು ಯಾರು ಈ ರಾಜ್ಯದಲ್ಲಿ? ಅದೆಲ್ಲ ಹೇಳ್ಕೊಂಡವ್ರ 8%, 10%. ಆ ಸಿಸ್ಟಮ್ ತಂದ್ರೆ ಪುಣ್ಯಾತ್ಮ ಪಿತೃರು ಇದೇ ಹೇಳೋದ್ರೆ 10% ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸ್ತಾ ಯೋಚನೆ ಬಂದಿರಲಿಲ್ಲ. ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವರು ಮಾಡ್ತಾವ. ಅದರ ಜನಕ ಇವರು ಯಾವ ರೀತಿ ನಡೆಸಿದಾರೋ ಗೊತ್ತಿಲ್ಲ. ಅವತ್ತು ನಮ್ಮ ಜೈಲು ಕಳಿಸ್ತೀವಿ ಅಂತೇಳಿ ಅವ್ರು ಜೈಲು ಹೋದ್ರು. ಇವತ್ತು ಶಿವಕುಮಾರ್ ಅವ್ರನ್ನ ನಾಳೆ ಜೈಲು ಕಳಿಸ್ತೀವಿ ಅಂತ ಹೇಳಿಕೆ ಕೊಟ್ಟಲ್ಲ. ಆ ಶಿವರಾಮ್ ಕಾರಂತ್ ಬಂಡವಾಳ ಇರುವ ಈ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತೇನು ಹೇಳಿದ್ದಾರೆ? ಶಿವರಾಮ್ ಕಾರಂತ್ ಬಡಾವಣೆ ವಿಷಯದಲ್ಲಿ ಯಾರ ಕಾರಣಕ್ಕೂ ಗಾಳಿ ಮೇಲೆ ಕೊಟ್ಟಿದ್ದರೆ ಗಾಳಿ ಮನೆಯೊಳಗೆ ಎಚ್ಚರಿಕೆ ಕೊಡ್ತೀನಿ. ನಿಮಗೆ ಮಾತನಾಡಬೇಕಾದ್ರೆ ಬಿಡ್ತಾ ಇದ್ದೀನಿ. ವಯಸ್ಸಾಗಿದೆ, ವಯಸ್ಸಿಗೆ ತಕ್ಕಂತ ಗಾಂಧಿ ವಹಿಸಬೇಕು. ಯಾವ ಈಗಿನ ಮುಖ್ಯಮಂತ್ರಿಗಳು ಜನವರಿ 1ನೇ ತಾರೀಕು ಪತ್ರ ಬರೀತಾರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಡೈರೆಕ್ಟರ್ ಆಗಿ ಶಿವಕುಮಾರ್ ಅವರಿಗೆ ಎಚ್ಚರಿಕೆ ಮಾಡಬೇಕು ಅಂತ ಹೇಳಿ. ಯಾವ ರೀತಿ ರಾಜಕಾರಣ ನಡೀತಾ ಇಲ್ಲ ಅದಕ್ಕೆ. ಈ ವಿದ್ಯುತ್ ಶಕ್ತಿ ಖರೀದಿ ಮಾಡಲ್ಲ ಎಲ್ಲರೊಬ್ಬ ಮುಖ್ಯಮಂತ್ರಿ ಇರ್ತಾರ. ಶಿವಕುಮಾರ್ ದುನಿಗೆ ನೋಡಿ ಹೊಡೆದಿದ್ದಾರೆ. ವಿದ್ಯುತ್ ಶಕ್ತಿ ಖರೀದಿ, ನೀವು ವಿದ್ಯುತ್ ಶಕ್ತಿ ಸಚಿವರಿದ್ದೀರಿ. ಈ ರಾಜ್ಯದ ಜನತೆಯ ದುಡ್ಡನ್ನು ಲೂಟಿ ಹೊಡೆದಿರ್ತಕ್ಕಂಥ ಪ್ರಕರಣದ ಬಗ್ಗೆ ಸತ್ಯಾಂಶ ಹೊರಗಿಡಿ ಅಂತ ಹೇಳಿದೆ. ಅವ್ರನ್ನ ಕಾಪಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಕೊಟ್ಟು ಬಡವಳಿಯವರು ಈಗ ಬಿಜೆಪಿ ಅವರು
10 ತಿಂಗಳಿಂದ ಈ ಸರ್ಕಾರ ನಡೆಯಲು ಬಿಡಲಿಲ್ಲ ಬಿಜೆಪಿ 25 ಕೋಟಿ ಮೂರು ಏನು ಹೋದ ನಾನೇ ಡೆಲ್ಲಿ ಒಳಗೆ ಇವನ್ನ ಪ್ರಾಡಕ್ಟ್ ಬಿಡುಗಡೆ ಮಾಡಿದ್ರು. ಕರಪ್ಷನ್ ಫ್ರೀ ಗೌರ್ಮೆಂಟ್ ಕೊಡ್ತಾರೆ. ಎಲ್ಲಿ ಬಂದಿದೆ ಇವರಿಗೆ ಕಾಂಗ್ರೆಸ್ ಜೆಡಿಎಸ್ ಮೇಲೆ ಆಮಿಷ ಮಾಡಿ 25 ಕೋಟಿ 35 ಕೋಟಿ ದುಡ್ಡು ಕೊಡ್ತೀವಿ ಬನ್ನಿ ರಾಜೀನಾಮೆ ಕೊಟ್ಟು ಅಂತ ಕರೀತಾರಲ್ಲ, ಯಾರು ಏನು ನರೇಂದ್ರ ಮೋದಿ ಅವರು ಚಾಯನ ಮಾರಾಟ ಮಾಡಿ ಈ ದೇಶದವರಿಗೆ ಅವ್ರ ಕಾರ್ಯಕರ್ತರು ದುಡ್ಡು ಕೊಡ್ತಾರೆ ಬಿಜೆಪಿಯವರಿಗೆ. ಹಾಗೆ ಅವ್ರು ಬರೀ ಲೂಟಿ ಮಾಡಿದ್ರು. ಅವನ್ನೆಲ್ಲ ಇಲ್ಲೆಲ್ಲ ಭಾಷಣ ಆರಂಭಿಸ ಕುಮಾರಸ್ವಾಮಿಗಳಿಂದ ಕಮಿಷನ್ ಕೊಡ್ತಾರಂದು ಚುನಾವಣೆ ನಡೆಸ್ತಾರಂತೆ. 2 ವರ್ಷ ಹೇಳಿದೆ ಆ ಕಮಿಷನ್ ಪದವಿ ಪ್ರಾರಂಭ ಮಾಡಿದ್ರೆ ನೀವುಗಳು ಲೂಟಿ ಮಾಡಿದ್ರೆ ಬಿಜೆಪಿ ಸರ್ಕಾರ ಆಡಳಿತ ಕೊಡಲಾಗ ಆಗ್ತದೆ. ಒಂದು ರಾತ್ರಿನೆಲ್ಲ ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಯಾರು ಹುಚ್ಚರು ಹೇಳಬೇಕು ಅದನ್ನು. 24 ಗಂಟೆ ನಾವು ಬೇಕಾದ ಭಾಷಣ ಮಾಡಿರೋದನ್ನ ಎಲ್ಲಾದರೂ ಒಂದು ಕಡೆ ತೋರಿಸಿ ನೀವು. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯ್ತು, ಸರ್ಕ್ಯುಲೇಟ್ ಮಾಡುವಂತ ಮಾನ್ ನಾಯಕ ಏನು, ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ. ಇಲ್ಲಿ ಏನ್ ನೀವು ಎಸ್ಐಟಿ ಕೊಟ್ಟಿದ್ದೀರಿ ಅದಕ್ಕಿಂತ ಮಹಾನ್ ಅಪರಾಧ ಮಾಡಿರೋದು ಇದೇನು ಕಾಂಗ್ರೆಸ್ ಮಹಾನ್ ನಾಯಕ ಡೆಪ್ಯೂಟಿ ಸಿಎಂ ಪ್ರೀತಮ್ ಕೂಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡಲಿಕ್ಕೆ ಹೋದಂತವನ್ನ ಸಭೆ ಕೂರಿಸ್ಕೊಂಡ್ರೆ ನಮ್ಮ ಸಭೆ ಕರೀತಾರೆ. ಯಾರ ಕಾರಣ ಆ ಪೆಂಡ್ರೈವ್ನಲ್ಲಿ ಬೀಗ ಹಂಚಲಿಕ್ಕೆ ವಯಸ್ಸಿನ ಒಂದು ನಮ್ಮ ಒಂದು ಪಾರ್ಟಿಗೆ ತಪ್ಪುಗಳಾಗಿರ್ಬೋದು, ತಿಳ್ಕೊಳ್ತಕ್ಕಂಥದ್ದು ನಮ್ಮ ಮನುಷ್ಯರಿಗೆ ಬೇಕಾಗಿರತಕ್ಕಂಥ ಪ್ರಮುಖವಾದ ಗುಣಗಳು. ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ. ನಮ್ಮ ಅವರಿಗೆ ಸಂಬಂಧಗಳು ನಾವು ಯಾವುದೂ ಇಲ್ಲ. ಅವರ ವ್ಯವಹಾರ ಇವೆಲ್ಲ ನಮ್ಗೆ ಗೊತ್ತಿದ್ದು ಇರ್ತಕ್ಕಂಥ ವಿಷಯ. ಈಗ ರೇವಣ್ಣ ಅವರ ಕುಟುಂಬ ಅಂದ್ರೆ ರೇವಣ್ಣ ಅವರು ಅವರ ಪತ್ನಿ ಇಬ್ಬರು ಮಕ್ಕಳು. ಈಗ ರೇವಣ್ಣ ಕುಟುಂಬ ಹೊಸದಲ್ಲ. ಆದರೆ ನಾವು ಡಿವೈಡ್ ಆಗಿರೋರು ಬೇರೆ ವ್ಯವಹಾರಗಳು, ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದೆ, ಯಾವುದೇ ವ್ಯವಹಾರಗಳು ಸತ್ಯಾಸತ್ಯತೆ ಹೊರಗೊಂಡು ನಾವು ಅವರಿಗೆ ಹೋಗಿದ್ದವರೆಲ್ಲ ವಾಪಸ್ ಬಂದ್ಬಿಟ್ಟು ಏಕಾಂಗಿಯಾಗಿ ನನ್ನಾಗಿ ಒಂದು ಹೋರಾಟ ಆಸ್ ಎ ಪೊಲಿಟಿಷಿಯನ್. ಈ ಸರ್ಕಾರ ಸಂಪೂರ್ಣವಾದ ಸುಭದ್ರವಾಗಿ ಸರ್ಕಾರ ನಡೀತಕ್ಕಂಥ ರೀತಿಯಲ್ಲಿ ಸಿದ್ದರಾಮಯ್ಯ ರಕ್ಷಣೆ ದೊಡ್ಡಮಟ್ಟದಲ್ಲಿದೆ. ಮೈತ್ರಿಯ ಒಂದು ಹಿಂದಿನ ಒಂದು ಒಪ್ಪಂದ ಮುರಿಲಿಕ್ಕೆ ಕಾರಣ ಪ್ರಮುಖವಾಗಿ ಸಿದ್ದರಾಮಯ್ಯ. ಇವತ್ತು ಇವರು ಶ್ರೀರಾಮನ ಹೆಸರಿನಲ್ಲಿ ಪ್ರತಿ ವರ್ಷ ಅದನ್ನ ಮಾಲೆ ಬೇರೆ ಹಾಕೊಂಡು ತಾಳ ಹೊಡ್ಕೊಂಡು ಹೋಗ್ತಾರೆ ಚಿಕ್ಕಮಗಳೂರು ಬೀದಿ ಒಳಗೆ. ಆದ್ರೆ ನೀವು ಮೆಚ್ಚದೆ ಅದನ್ನು ಭಿಕ್ಷೆ ಬೇರೆ ಬಿಡ್ತಾರಂತೆ. ಅವ್ರಿಗೆ ಅಷ್ಟು ಧರ್ಮಾಭಿಮಾನ, ನಮ್ಮ ಧರ್ಮವನ್ನು ನಾನು ಮಾಡೋದಕ್ಕೆ ಭಯ ಬಿಡಬೇಕ, ಮಾಡ್ಬೇಕಾದ್ರೆ ಮಾಡ್ತೀನಿ. ಏನು ಯಾಕೆ ಆಗ್ಬಾರ್ದು? ನಾವು ದೇವ್ರ ಕಾರ್ಯಕ್ರಮದಲ್ಲಿ ಹಾಕ್ಬೇಕಾದ್ರೆ ಹಾಕ್ತೀನಿ ಅಂತ. ಅವ್ರ ಪಕ್ಷದ ನಿಲುವಲ್ಲಿ ಬಿಜೆಪಿಯಿಂದ ಕಂಪ್ಲೀಟ್ ಮಾಡಿದ್ದಾರೆ ಅವ್ರ ಮಾತು, ಫೈನಲ್ ಮಾತು ಅವ್ರದ್ದು ಕಂಪ್ಲೀಟ್ ಮಾಡಿ. ಇಲ್ಲಿ ನಮ್ಮನ್ನ ವಿಶ್ವಾಸ ತೆಗೆದುಕೊಂಡಿದ್ದಾರೆ. ಮೈಸೂರು, ಬೆಂಗಳೂರಿನಿಂದ ಮೈಸೂರಿನವರಿಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇತ್ತು. ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮೇಲೆ ಸರಿಯಾಗಿ ನಾವೇ ಬೇಕಾಗಬಹುದು. ರಾಜಕಾರಣ ಮಾಡಿದ್ದೇವೆ, ಚುನಾವಣೆ ಬಂದಾಗಿದ್ದೇವೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಮಾಡ್ತೀವಿ. ಏನ್ ಸಾಧನೆ ಮಾಡಲಿಕ್ಕೆ ಸಾಧ್ಯ? ಇದು ನಮ್ಮ ಮನಸ್ಸಿಗೆ ನೋವಾಗಿದೆ. ಈಗ ನಾನು ನಮ್ಮ ಪ್ರಿಯಾಂಕ್ ಹೇಳ್ದಂಗೆ ಯಾರು ನಂಬೇಡಿ. ಬರೀ ಯಾರನ್ನ ಯಡಿಯೂರಪ್ಪ ನಂಬಬೇಕು, ಯೋಗೇಶ್ ನಂಬಬೇಕು, ಎತ್ತಾಳ್ ಬಂಧುಗಳೇ, ನಾನೇನು ಭಾಷಣ ಮಾಡಂಗಿಲ್ಲ.
ನೀವೇ ಎಲ್ಲ ನೋಡಿದ್ದೀರಿ. ಇದಕ್ಕೆ ಉತ್ತರ ಕೊಡ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಮ್ಮ ನಾಯಕರುಗಳು ಏನೋ ಕೆಲವು ಅನೇಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.